ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ಈ ಸಂದರ್ಭದಲ್ಲಿ ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರಗಳನ್ನು ಹೊಂದಬಾರದು, ಅವರು ಈ ವಿಷಯದಲ್ಲಿ ಸ್ವಲ್ಪ ಹಿಂದಕ್ಕೆ ಸರಿಬೇಕು ಅಂತ ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳು ಹೇಳ್ತಾ ಇದ್ರೆ, ಇರಾನ್ ಮಾತ್ರ ತಾನು ಯಾವುದೇ ನ್ಯೂಕ್ಲಿಯರ್ ವೆಪನ್ ಅನ್ನು ತಯಾರು ಮಾಡ್ಕೊಳ್ತಾ ಇಲ್ಲ, ನಾವು ಮಾಡ್ತಾ ಇರೋದು ನಾಗರಿಕ ಅಣು ಇಂಧನ ಮಾತ್ರ, ಹೀಗಾಗಿ ಇಲ್ಲಿ ಅಣ್ವಸ್ತ್ರಗಳನ್ನು ಹೊಂದುವ ಪ್ರಶ್ನೆಯೇ ಬರೋದಿಲ್ಲ ಅಂತ ಹೇಳ್ತಾ ಇದೆ. ಆದ್ರೆ ಇದನ್ನು ನಂಬೋದಕ್ಕೆ ಇಸ್ರೇಲ್ ಸಿದ್ಧ ಇಲ್ಲ. ಈಗಾಗಲೇ ಇರಾನ್ ಅಣ್ವಸ್ತ್ರಗಳನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಅಗತ್ಯವಾಗಿ ಬೇಕಾಗಿರುವ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದೆ. ಹೀಗಾಗಿ ಇರಾನ್ ವಿರುದ್ಧ ನಾವು ದಾಳಿ ಮಾಡ್ತಾ ಇರೋದು ಅಂತ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಈ ಸಂದರ್ಭದಲ್ಲೇ ಇರಾನ್ ಇಡೀ ಜಗತ್ತಿಗೊಂದು ಶಾಕ್ ಅನ್ನು ಕೊಡ್ತಾ ಇದೆ. ಒಂದು ವೇಳೆ ಇದೇ ರೀತಿಯ ಒತ್ತಡಗಳು, ದಾಳಿಗಳು ಮುಂದುವರೆದಿದೆ ಆದ್ರೆ ನಾವು ನಾನ್ ಪ್ರೊಲಿಫರೇಷನ್ ಟ್ರೀಟಿಯಿಂದ ಹೊರಗೆ ಬರ್ತೀವಿ ಅಂತ ಇರಾನ್ ಧಮಕಿ ಹಾಕ್ತಾ ಇದೆ. ಹಾಗಾದ್ರೆ ಏನಿದು ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟ್ರೀಟಿ? ಇದಕ್ಕೆ ಭಾರತ ಸಹಿ ಹಾಕಿದ್ಯಾ? ಈ ಒಪ್ಪಂದದ ಹಿಂದಿನ ಕಥೆ ಏನು, ಇದರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಮರದ ತೀವ್ರತೆ ಹೆಚ್ಚಾಗ್ತಾ ಇದೆ. ಈ ಸಂದರ್ಭದಲ್ಲಿ ಇರಾನ್ನ ಪಾರ್ಲಿಮೆಂಟ್ ಅಲ್ಲಿ ಒಂದು ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಆ ನಿರ್ಣಯ ಅಮೆರಿಕ ಸೇರಿದಂತೆ ಜಗತ್ತಿನ ನಾನಾ ದೇಶಗಳನ್ನ ಒಂಥರ ಭೀತಿಗೆ ದೂಡ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಇರಾನ್ ಅಂತಾರಾಷ್ಟ್ರೀಯ ಒಪ್ಪಂದವೊಂದರಿಂದ ಹಿಂದೆ ಸರಿಯೋದಾಗಿ ಹೇಳ್ತಾ ಇದೆ. ಆ ಒಪ್ಪಂದದ ಹೆಸರು ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟ್ರೀಟಿ. ಇದು ನಿಜಕ್ಕೂ ಪಶ್ಚಿಮದ ದೇಶಗಳನ್ನ ಹಾಗೂ ಇಸ್ರೇಲ್ ಅನ್ನ ಹೆಚ್ಚು ಚಿಂತೆಗೀಡಾಗೋ ಹಾಗೆ ಮಾಡ್ತಾ ಇದೆ. ಈಗ ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟ್ರೀಟಿಯಲ್ಲಿದ್ದೂ ಕೂಡ ಇರಾನ್ ಏನು ಮಾಡ್ತಾ ಇದೆ ಅನ್ನೋದನ್ನ ಸರಿಯಾಗಿ ಗುರುತಿಸೋದಕ್ಕೆ, ಗಮನಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಿರುವಾಗ ಅದೇನಾದರೂ ಅಂತಾರಾಷ್ಟ್ರೀಯ ಅಣು ಅಥಾರಿಟಿಯ ದೃಷ್ಟಿಯಿಂದ ಕೂಡ ದೂರ ಆಗಿಬಿಟ್ರೆ ತುಂಬಾನೇ ದೊಡ್ಡ ಸಮಸ್ಯೆ ಉಂಟಾಗಬಹುದು. ಇರಾನ್ ತಯಾರು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರುವ ಅಣ್ವಸ್ತ್ರಗಳು ಮುಂದೆ ಅವರ ಪ್ರಾಕ್ಸಿಗಳನ್ನು ಕೂಡ ತಲುಪಿ ಬಿಡುವ ಸಾಧ್ಯತೆ ಇರುತ್ತೆ ಅನ್ನೋದು ಈಗ ಪಶ್ಚಿಮದ ದೇಶಗಳ ಆತಂಕಕ್ಕೆ ಕಾರಣವಾಗ್ತಾ ಇರೋ ಅಂಶ. ಸ್ನೇಹಿತರೆ, ಇಲ್ಲಿ ಮೊದಲಿಗೆ ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟ್ರೀಟಿ ಅಂದರೆ ಏನು, ಅದಕ್ಕೆ ಎಷ್ಟು ದೇಶಗಳು ಸಹಿ ಮಾಡಿವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡ್ಬಿಡೋಣ. ಈ ಟ್ರೀಟಿ 1968ರ ಜುಲೈ 1ನೇ ತಾರೀಕು ಪ್ರಾರಂಭ ಆಯಿತು. ಹಾಗೆ ಇದು 1970ರ ಮಾರ್ಚ್ 5ನೇ ತಾರೀಕಿನಿಂದ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬಂತು. ಮೊದಲು ಈ ಒಪ್ಪಂದವನ್ನು ಮಾಡಿಕೊಂಡಿದ್ದು ಅಮೆರಿಕ, ಬ್ರಿಟನ್ ಹಾಗೂ ರಷ್ಯಾಗಳು. ಇಲ್ಲಿ ಈ ಟ್ರೀಟಿ ಶುರುವಾಗಿದ್ದು ಯಾಕೆ ಅನ್ನೋದನ್ನ ನಾವು ನೋಡೋದಾದ್ರೆ, 1945ರ ಎರಡನೇ ವಿಶ್ವ ಯುದ್ಧದಲ್ಲಿ ಅತ್ಯಂತ ಶಕ್ತಿಶಾಲಿ ಅಂತ ಬೀಗ್ತಾ ಇದ್ದ ಜಪಾನ್ ಅಮೆರಿಕಾದ ಅಣ್ವಸ್ತ್ರ ದಾಳಿಯ ನಂತರ ತಣ್ಣಗಾಯ್ತು. ಅಲ್ಲಿ ಶರಣಾಗದೆ ಬೇರೆ ದಾರಿ ಕೂಡ ಜಪಾನ್ಗಿರಲಿಲ್ಲ. ಈ ಅಣು ಬಾಂಬ್ ಅನ್ನೋದು ಒಂದು ಮಹಾ ವಿನಾಶವನ್ನ ಸೃಷ್ಟಿ ಮಾಡೋದರ ಜೊತೆಗೆ ಎರಡನೇ ಮಹಾಯುದ್ಧ ಅನ್ನೋ ಮತ್ತೊಂದು ವಿನಾಶ ನಿಲ್ಲೋ ಹಾಗೆ ಮಾಡ್ತು. ಆದ್ರೆ ಅಣುಬಾಂಬನ ಶಕ್ತಿಯನ್ನ ಕಂಡ ನಂತರ ಜಗತ್ತಿನ ನಾನಾ ದೇಶಗಳು ತಾವು ಕೂಡ ಆ ಬಾಂಬನ್ನು ಹೊಂದಬೇಕು ಅನ್ನೋ ಸ್ಪರ್ಧೆಗೆ ಬಿದ್ದು. ಅಮೆರಿಕಾದ ನಂತರ ಸೋವಿಯತ್ ಯೂನಿಯನ್ ಅಣ್ವಸ್ತ್ರ ಶಕ್ತ ಆಯಿತು. ಆ ಬಳಿಕ ಬ್ರಿಟನ್, ಫ್ರಾನ್ಸ್ಗಳು ಕೂಡ ಅಣುಬಾಂಬನ್ನು ತಯಾರು ಮಾಡಿಕೊಂಡ್ವು. ಇನ್ನು ಚೈನಾ ಕೂಡ ಅಣ್ವಸ್ತ್ರವನ್ನು ಪಡ್ಕೊಳ್ತು. ಹೀಗೆ ಎರಡನೇ ವಿಶ್ವ ಯುದ್ಧವನ್ನು ಗೆದ್ದ ಕೂಟದಲ್ಲಿದ್ದ ಎಲ್ಲ ದೇಶಗಳು ಅಣ್ವಸ್ತ್ರ ಶಕ್ತ ಆದವು. ಆದರೆ ಅದು ಅಷ್ಟಕ್ಕೆ ನಿಲ್ಲಿಲ್ಲ. ಆ ಭಯಂಕರ ಬಾಂಬಿನ ಬಗ್ಗೆ ಜಗತ್ತಿನ ಮತ್ತಷ್ಟು ದೇಶಗಳು ಕೂಡ ಕಣ್ಣಿಟ್ಕೊಂಡು ಕೂತ್ಕೊಂಡ್ವು. ಅಕಸ್ಮಾತ್ ಬೇರೆ ಬೇರೆ ದೇಶಗಳಿಗೂ ಅದು ಸಿಕ್ಕಿಬಿಟ್ರೆ ಸೂಪರ್ ಪವರ್ ದೇಶಗಳು ಅನ್ನೋ ಹೆಗ್ಗಳಿಕೆ ತಮ್ಮ ತಲೆಯಿಂದ ಕಳಚಿ ಬೀಳುತ್ತೆ ಅನ್ನೋದನ್ನ ಈ ಸೂಪರ್ 5 ದೇಶಗಳು ಅಂದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ 5 ಪರ್ಮನೆಂಟ್ ಸದಸ್ಯ ದೇಶಗಳೇನಿದ್ವು ಅವು ಅರ್ಥ ಮಾಡಿಕೊಂಡ್ವು. ಸೊ ಅಣ್ವಸ್ತ್ರಗಳ ತಯಾರಿಗೊಂದು ಕಡಿವಾಣ ಹಾಕಬೇಕು ಅಂತ ನಿರ್ಧಾರ ಮಾಡಿದ್ವು. ಅದಕ್ಕಾಗಿ ಶುರುವಾಗಿದ್ದು ಈ ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟ್ರೀಟಿ. ಗೆಳೆಯರೆ, ಈ ಟ್ರೀಟಿ ಜಗತ್ತಲ್ಲಿ ಅಣ್ವಸ್ತ್ರಗಳ ಟೆಕ್ನಾಲಜಿ ಹರಡದಂತೆ ತಡೆಯುತ್ತೆ. ಇದು ಮೇಲ್ನೋಟಕ್ಕೆ ತುಂಬ ಒಳ್ಳೆ ಟ್ರೀಟಿ. ಆದರೆ ಇಲ್ಲೊಂದು ಸಮಸ್ಯೆ ಕೂಡ ಇದೆ. ಅದೇನು ಅಂದರೆ, ಯಾವ ದೇಶ ಜನವರಿ 1, 1967ಕ್ಕೂ ಮೊದಲು ಅಣ್ವಸ್ತ್ರಗಳನ್ನು ತಯಾರು ಮಾಡ್ಕೊಂಡಿತ್ತೋ ಅಂಥ ದೇಶಗಳು ಅಣ್ವಸ್ತ್ರಗಳನ್ನು ಇಟ್ಕೋಬಹುದು. ಆದರೆ ಆ ಟೆಕ್ನಾಲಜಿಯನ್ನು ಬೇರೆಯವರಿಗೆ, ಅಂದರೆ ಯಾರ ಬಳಿ ಅಣುತಂತ್ರಜ್ಞಾನ ಇಲ್ಲವೋ ಆ ದೇಶಗಳ ಜೊತೆ ಹಂಚ್ಕೋಬಾರ್ದು ಅನ್ನೋ ನಿರ್ಣಯ ಅದು. ಅಂದರೆ ಅಣುಶಕ್ತಗೊಂಡಿದ್ದ ಸೂಪರ್ 5 ದೇಶಗಳನ್ನು ಬಿಟ್ಟು ಬೇರೆ ಯಾರು ಅಣ್ವಸ್ತ್ರಗಳನ್ನು ತಯಾರು ಮಾಡ್ಕೋಬಾರ್ದು, ಶಕ್ತಿಶಾಲಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಒಪ್ಪಂದವನ್ನು ಅವರು ಮಾಡಿಕೊಂಡ್ರು. ಆ ಮೂಲಕ ಅಣ್ವಸ್ತ್ರ ಪ್ರಸರಣವನ್ನು ನಾವು ತಡೀತಾ ಇದ್ದೀವಿ ಅಂತ ಪೋಸ್ ಕೊಡ್ತಾ ತಮ್ಮನ್ನು ತಾವು ಮಾನವೀಯತೆಯ ಮಹಾರಕ್ಷಕರು ಅಂತ ತೋರಿಸ್ಕೊಳ್ಳೋ ಪ್ರಯತ್ನವನ್ನು ಕೂಡ ಆ 5 ಸೂಪರ್ ಪವರ್ ದೇಶಗಳು ಮಾಡಿದ್ವು.
ಅವು ಆರ್ಥಿಕವಾಗಿ ಬಲಿಷ್ಠವಾಗಿದ್ದ ರಾಷ್ಟ್ರಗಳು, ನಾಗರಿಕ ಪರಮಾಣು ತಂತ್ರಜ್ಞಾನ ಕೂಡ ಅವ್ರ ಕೈಯಲ್ಲೇ ಇತ್ತು. ಹೀಗಾಗಿ ಅವರ ಒತ್ತಡಕ್ಕೆ, ಪ್ರೀತಿಗೆ, ಮುಲಾಜಿಗೆ ಮತ್ತೊಂದಕ್ಕೆ ಮಣಿದು ಸಾಕಷ್ಟು ದೇಶಗಳು ಈ ಒಪ್ಪಂದಕ್ಕೆ ಸಹಿ ಹಾಕಿದ್ವು. ಆ ನಂತರ ತಮ್ಮ ನಾಗರಿಕ ಪರಮಾಣು ಕಾರ್ಯಕ್ರಮವನ್ನು ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯ ಕಣ್ಗಾವಲಲ್ಲಿ ಮಾಡಿಕೊಳ್ಳೋದಕ್ಕೆ ಅವರಿಗೆ ಅವಕಾಶವನ್ನು ಕೊಡಲಾಯಿತು. ಇಲ್ಲಿ ನಾಗರಿಕ ಪರಮಾಣು ಕಾರ್ಯಕ್ರಮ ಕೂಡ ತುಂಬಾನೇ ಮುಖ್ಯ ಆಗಿತ್ತು. ಅದರಿಂದ ಇಂಧನ ಕೊರತೆಯನ್ನು ನೀಗಿಸ್ಕೊಳ್ಳೋದಕ್ಕಲ್ಲಿ ಅವಕಾಶ ಆಯಿತು. ಹೀಗಾಗಿ ಸಾಕಷ್ಟು ದೇಶಗಳು ಈ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ವು. ಇರಾನ್ ಕೂಡ 1970ರಲ್ಲಿ ಅಂದರೆ ಇಸ್ಲಾಮಿಕ್ ಕ್ರಾಂತಿ ಆಗೋದಕ್ಕೂ ಮುನ್ನಾನೇ ರೇಜಾ ಶಾ ಪೆಹಲವಿಯ ಕಾಲದಲ್ಲೇ ಈ ಒಪ್ಪಂದಕ್ಕೆ ಸಹಿ ಹಾಕ್ತು. ಈಗ ಈ NPTಗೆ ಇಲ್ಲಿವರೆಗೆ ಒಟ್ಟು 191 ದೇಶಗಳು ಸೈನ್ ಮಾಡಿವೆ. ಆದರೆ ನಮ್ಮ ಭಾರತ ಸೇರಿದ ಹಾಗೆ ಒಟ್ಟು 5 ದೇಶಗಳು ಮಾತ್ರ ಈ ಒಪ್ಪಂದದಿಂದ ದೂರ ಉಳ್ಕೊಂಡಿವೆ. ಇಲ್ಲಿ ಭಾರತ ಈ ಟ್ರೀಟಿಗೆ ಸಹಿ ಹಾಕದೇ ಇರೋದು ಯಾಕೆ ಅನ್ನೋದನ್ನು ನೋಡೋದಕ್ಕೂ ಮುನ್ನ ಇರಾನ್ನ ವಿಷಯನ ಇಲ್ಲೊಂದು ಸ್ವಲ್ಪ ನೋಡ್ಬಿಡೋಣ. ಗೆಳೆಯರೆ, ಇರಾನ್ 1970ರಲ್ಲೇ ಟ್ರೀಟಿಗೆ ಸಹಿ ಮಾಡಿದೆ. ಈಗ ಇರಾನ್ನ ನಾಗರಿಕ ಅಣುಸ್ಥಾವರಗಳನ್ನು ಗುರಿಯಾಗಿಸ್ಕೊಂಡು ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಅವರು ನಮ್ಮ ವಿಜ್ಞಾನಿಗಳನ್ನು ಕೊಲ್ತಾ ಇದ್ದಾರೆ, ನಮ್ಮ ನ್ಯೂಕ್ಲಿಯರ್ ಸೆಂಟರ್ಗಳನ್ನು ನಾಶ ಮಾಡ್ತಾ ಇದ್ದಾರೆ. ಇದು ದ್ವೇಷಪೂರಿತ ದಾಳಿ. ಇದನ್ನು ನಿಲ್ಲಿಸೋದ್ರಲ್ಲಿ ಅಂತಾರಾಷ್ಟ್ರೀಯ ಸಮುದಾಯ ಸೂಕ್ತವಾಗಿ ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ನಾವು ಈ ಟ್ರೀಟಿಯಿಂದಲೇ ಹಿಂದೆ ಸರಿತೀವಿ ಅಂತ ಇರಾನ್ ಬೆದರಿಕೆಯನ್ನು ಒಡ್ಡುತ್ತಾ ಇದೆ. ಇಲ್ಲಿ ಇರಾನ್ ಟ್ರೀಟಿಯಿಂದ ಹಿಂದಕ್ಕೆ ಸರಿದಿದ್ದೆ ಆದರೆ ಒಂದಷ್ಟು ಸಮಸ್ಯೆಗಳು ಉಂಟಾಗುತ್ತವೆ. ಅದೇನು ಅಂದರೆ, ಸದ್ಯಕ್ಕೆ ಇರಾನ್ ಈ NPTಯಲ್ಲಿರೋದ್ರಿಂದ ಅಲ್ಲಿಗೆ ಯಾವಾಗ ಬೇಕಾದರೂ IAEA ಸದಸ್ಯರು ವಿಸಿಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇರಾನ್ನ ಅಣುಸ್ಥಾವರಗಳನ್ನು ಅವರು ಪರೀಕ್ಷೆ ಮಾಡ್ತಾ ಇರ್ತಾರೆ. ಆದರೆ ಒಂದು ವೇಳೆ ಇರಾನ್ ಏನಾದರೂ ಟ್ರೀಟಿಯಿಂದ ಹೊರಗೆ ಬಂದುಬಿಟ್ರೆ ಅಲ್ಲಿ ಈ ಅವಕಾಶನೇ ಇಲ್ಲದಂತಾಗತ್ತೆ. ಈಗಲೇ ಇರಾನ್ ತನ್ನ ದೇಶದಲ್ಲಿ ಏನು ಮಾಡ್ತಾ ಇದೆ ಅನ್ನೋದರ ಮಾಹಿತಿ ಸರಿಯಾಗಿ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇಲ್ಲ. ಅವರು ತಮ್ಮಲ್ಲಿರೋ ಒಟ್ಟು ಅಣು ಇಂಧನದ ಬಗ್ಗೆ ಮಾಹಿತಿಯನ್ನು ಮುಚ್ಚಿಡ್ತಾ ಇದ್ದಾರೆ. ಎಷ್ಟು %ನವರೆಗೆ ಯುರೇನಿಯಂನ ಸಂಸ್ಕರಣೆಯಲ್ಲಿ ನಡೀತಿದೆ ಅನ್ನೋದರ ಕುರಿತಾದ ಮಾಹಿತಿ ಕೂಡ ಹೊರಗೆ ಹೇಳ್ತಾ ಇಲ್ಲ. ಹೀಗಿರುವಾಗ ಇರಾನ್ ಸಂಪೂರ್ಣ ಕಣ್ಗಾವಲಿನಿಂದ ಹೊರಗೆ ಬಂದುಬಿಟ್ರೆ ಕತೆ ಏನು? ಅವರು ತಮಗೇನು ಬೇಕೋ ಅದನ್ನು ಮಾಡ್ಕೊಳ್ತಾರೆ. ಅವರಿಗೆ ಅಣು ಇಂಧನ ಬೇಕು, ಅದನ್ನು ಅವರ ಮಿತ್ರ ದೇಶಗಳು ಕೊಡಬಹುದು. ಈ ಹಿಂದೆ ಪಾಕಿಸ್ತಾನಕ್ಕೆ ಚೈನಾ ಯುರೇನಿಯಂ ಅನ್ನು ಕೊಡ್ತಲ್ಲ, ಹಾಗೆ ಇಲ್ಲಿ ಚೈನಾ ಅಥವಾ ನಾರ್ತ್ ಕೊರಿಯಾ ಇರಾನ್ಗೆ ಅಣು ಇಂಧನವನ್ನು ಸಪ್ಲೈ ಮಾಡಬಹುದು. ಸೊ ಇರಾನ್ ಇಲ್ಲಿ ಒಪ್ಪಂದದಿಂದ ಹೊರಗೆ ಬರುವುದು ಅಂದರೆ ಅದು ಈಗಿನ ಪರಿಸ್ಥಿತಿಗಿಂತಲೂ ಹೆಚ್ಚು ಡೇಂಜರಸ್ ಆಗಿರುತ್ತೆ ಅನ್ನೋದು ಪಶ್ಚಿಮದ ದೇಶಗಳು ಹಾಗೂ ಇಸ್ರೇಲ್ನ ಅಭಿಪ್ರಾಯ. ಹಾಗಂತ ಇಲ್ಲಿ ಹೇಗಂದ್ರೆ ಹಾಗೆ ಟ್ರೀಟಿಯಿಂದ ಹೊರಬರೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಇಲ್ಲಿ ಒಪ್ಪಂದದಿಂದ ಹೊರಬರುವ ಯಾವುದೇ ದೇಶ ಮೊದಲು ತಾನು ಯಾವ ಕಾರಣದಿಂದ ಹೊರಗೆ ಬರಬೇಕು ಅಂದ್ಕೊಂಡಿದ್ದೀನಿ ಅನ್ನೋದನ್ನ NPT ಸದಸ್ಯ ರಾಷ್ಟ್ರಗಳಿಗೆ ತಿಳಿಸಬೇಕು. ಹಾಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿನ 3 ಕಾಯಂ ಸದಸ್ಯ ದೇಶಗಳಿಗೆ ಈ ಬಗ್ಗೆ ಅವರು ಮಾಹಿತಿಯನ್ನು ಕೊಡಬೇಕು. ಹಾಗಾದಾಗ ಮಾತ್ರ ಇಲ್ಲಿ ಒಂದು ದೇಶ ಟ್ರೀಟಿಯಿಂದ ಹೊರಬರುವುದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇಲ್ಲಿ ಆ ದೇಶ ಕೊಡುವ ಕಾರಣ ಸೂಕ್ತ ಅಂತ ಅನ್ನಿಸಬೇಕು. ಇರಾನ್ ತನ್ನ ನಾಗರಿಕ ಪರಮಾಣು ಕೇಂದ್ರಗಳ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇರೋ ಕಾರಣವನ್ನು ಕೊಡ್ತಾ ಇದೆ. ಅಷ್ಟೇ ಅಲ್ಲದೆ ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್ ತನ್ನ ದೇಶದ ಸರ್ವೋಚ್ಚ ನಾಯಕ ಖಮೇನಿಗೆ ಸಮೂಹ ನಾಶಕ ಶಸ್ತ್ರಾಸ್ತ್ರಗಳ ಬಗ್ಗೆ ಯಾವ ಒಲವೂ ಇಲ್ಲ. ಅವರು ಅಣ್ವಸ್ತ್ರಗಳನ್ನ ಮಾಡಿಕೊಳ್ಳೋದಕ್ಕೇನು ಹೋಗೋದಿಲ್ಲ. ಇಷ್ಟಾದರೂ ನಮ್ಮ ವಿರುದ್ಧ ಇಸ್ರೇಲ್ ದಾಳಿ ಮಾಡ್ತಾ ಇರೋದ್ರಿಂದ NPT ಸದಸ್ಯ ರಾಷ್ಟ್ರವಾಗಿ ನಾವು ಉಳ್ಕೊಳ್ಳೋದ್ರಿಂದ ಯಾವ ಉಪಯೋಗನೂ ಇರೋದಿಲ್ಲ. ಸೊ ನಾವಿಲ್ಲಿಂದ ಹೊರಗೆ ಬರೋದೇ ಸೂಕ್ತ ಅಂತ ಪೆಜೆಶ್ಕಿಯಾನ್ ಹೇಳ್ತಾ ಇದ್ದಾರೆ. ಇದು ಅವರು NPTಯಿಂದ ಹೊರಗೆ ಬರಬೇಕು ಅಂತ ಅಂದುಕೊಳ್ಳೋದಕ್ಕೆ ಕೊಡ್ತಾ ಇರೋ ಕಾರಣ. ಇನ್ನು ಈ ಹಿಂದೆ ಯಾವುದಾದ್ರೂ ದೇಶ ಈ ಟ್ರೀಟಿಯಿಂದ ಹೊರಗೆ ಬಂದಿದ್ಯಾ? ಗೆಳೆಯರೆ, 2003ರಲ್ಲಿ ಉತ್ತರ ಕೊರಿಯಾ ಈ ಟ್ರೀಟಿಯಿಂದ ಹೊರಗೆ ಬಂತು. 1985ರಲ್ಲಿ ಉತ್ತರ ಕೊರಿಯಾ ಟ್ರೀಟಿಗೆ ಸಹಿ ಹಾಕಿತ್ತು. ಆ ಬಳಿಕ ಕೂಡ ಅವರ ಮೇಲೆ ಸಾಕಷ್ಟು ನಿರ್ಬಂಧಗಳು ಹಾಗೆ ಮುಂದುವರೆದವು. ಹೀಗೆ 2 ದಶಕಗಳ ಕಾಲ ಪಶ್ಚಿಮದ ದೇಶಗಳ ನಿರ್ಬಂಧಗಳನ್ನು ಎದುರಿಸಿದ ಉತ್ತರ ಕೊರಿಯಾ 2003ರಲ್ಲಿ ನಾನು ಈ ಟ್ರೀಟಿಯಿಂದ ಹೊರಗೆ ಹೋಗ್ತೀನಿ ಅಂತ ಹೇಳ್ತು. ಅಲ್ಲಿ ಜಗತ್ತು ಯಾವುದಕ್ಕೆ ಆತಂಕ ಪಡ್ತಾ ಇತ್ತೋ ಅದೇ ಆಯ್ತು. ಉತ್ತರ ಕೊರಿಯಾ ಟ್ರೀಟಿಯಿಂದ ಹೊರಬಂದ ನಂತರ ಅಣುಶಕ್ತ ಕೂಡ ಆಯಿತು. ಉತ್ತರ ಕೊರಿಯಾದ ಮೇಲೆ ಯಾವ ಕಂಟ್ರೋಲು ಈಗ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಗೆ ಇಲ್ಲ. ಸೊ ಉತ್ತರ ಕೊರಿಯಾ ಹೈಡ್ರೋಜನ್ ಬಾಂಬುಗಳನ್ನು ಕೂಡ ತಯಾರು ಮಾಡಿಕೊಂಡಿದೆ. ಇರಾನ್ ಕೂಡ ಟ್ರೀಟಿಯಿಂದ ಹೊರಗೆ ಬಂದರೆ ಉತ್ತರ ಕೊರಿಯಾದ ನೆರವನ್ನು ಪಡ್ಕೊಂಡು ತನಗೆ ಬೇಕಾದ ವಿನಾಶಕಾರಿ ಅಸ್ತ್ರಗಳನ್ನು ತಾನು ಕೂಡ ತಯಾರು ಮಾಡಿಕೊಂಡು ಬಿಟ್ಟಿತು ಅನ್ನೋದು ಈಗ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳನ್ನು ಕಾಡೋದಕ್ಕೆ ಶುರು ಮಾಡಿರೋ ಭಯ. ಇನ್ನು ಈ ಟ್ರೀಟಿಗೆ ಭಾರತ ಸೇರಿದಂತೆ ಒಂದಷ್ಟು ದೇಶಗಳು ಸಹಿ ಹಾಕಿಲ್ಲ ಅಂತ ನಾನಾಗಲೇ ಹೇಳಿದೆ. ಅದಕ್ಕೆ ಕಾರಣ ಏನು?
ಗೆಳೆಯರೆ, ಇಲ್ಲಿ ಭಾರತದ ಜೊತೆ ಪಾಕಿಸ್ತಾನ, ಇಸ್ರೇಲ್ಗಳು ಕೂಡ ಒಪ್ಪಂದಕ್ಕೆ ಸಹಿ ಹಾಕಿಲ್ಲ. ಭಾರತ ಸಹಿ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಪಾಕಿಸ್ತಾನ ತಾನು ಸಹಿ ಮಾಡಲಿಲ್ವೇನೋ, ಆದ್ರೆ ಹೀಗೆ ಸಹಿ ಮಾಡದೇ ಇರುವುದಕ್ಕೆ ಭಾರತಕ್ಕೆ ಸೂಕ್ತ ಕಾರಣ ಕೂಡ ಇತ್ತು. ಇಲ್ಲಿ ಭಾರತ ಹೇಳೋದೇನು ಅಂದ್ರೆ, ಈ ಟ್ರೀಟಿಯನ್ನ ಮಾಡಿದ ಉದ್ದೇಶ ಜಗತ್ತಿನ 5 ದೇಶಗಳನ್ನ ಬಿಟ್ಟು ಬೇರಿನ್ಯಾವುದೇ ದೇಶ ಕೂಡ ಅಣ್ವಸ್ತ್ರ ಶಕ್ತ ಆಗಬಾರದು ಅನ್ನೋ ಕಾರಣಕ್ಕೆ. ಇಲ್ಲಿ ಭಾರತ ಹೇಳ್ತಾ ಇರೋದೇನು ಅಂದ್ರೆ, ಈ ಟ್ರೀಟಿ ಮಾಡಿದ ಉದ್ದೇಶ ಅಣ್ವಸ್ತ್ರಗಳ ಪ್ರಸರಣವನ್ನ, ಸಮೂಹನಾಶಕ ಅಸ್ತ್ರಗಳ ಬಳಕೆಯನ್ನ ನಿರ್ಬಂಧಿಸೋದೇ ಆಗಿದ್ದಿದ್ರೆ ಟ್ರೀಟಿಗೆ ಸಹಿ ಹಾಕಿದ ನಂತರ ಜಗತ್ತಿನ ಸೂಪರ್ ಪವರ್ ದೇಶಗಳು ಅನ್ನಿಸ್ಕೊಂಡಿದ್ದ ಆ 5 ದೇಶಗಳು ತಮ್ಮಲ್ಲಿರುವ ಎಲ್ಲ ಅಣುಬಾಂಬುಗಳನ್ನು ನಿಷ್ಕ್ರಿಯಗೊಳಿಸಬೇಕಿತ್ತು ಮತ್ತು ಹೊಸ ಸಿಡಿತಲೆಗಳ ನಿರ್ಮಾಣವನ್ನು ಕಡಿಮೆ ಮಾಡ್ಕೋಬೇಕಾಗಿತ್ತು. ಆದರೆ ಅಂಥ ಕೆಲಸನೇನಾದರೂ ಅವು ಮಾಡಿದ್ವಾ? ಅವರು ತಮ್ಮಲ್ಲಿ ಅಣ್ವಸ್ತ್ರಗಳನ್ನು ಇಟ್ಟುಕೊಂಡು ಅವುಗಳನ್ನು ಪ್ರತಿ ವರ್ಷ ಮತ್ತಷ್ಟು ಶಕ್ತಿಶಾಲಿ ಮಾಡ್ತಾ ಹೋಗಬಹುದು. ಆದರೆ ಜಗತ್ತಿನ ಇನ್ಯಾವ ದೇಶನೂ ಅಣ್ವಸ್ತ್ರವನ್ನು ಹೊಂದಬಾರದು ಅಂತ ಹೇಳೋದಿದೆಯಲ್ಲ, ಇದು ಅತ್ಯಂತ ತಾರತಮ್ಯದ ನಿರ್ಧಾರ ಆಗುತ್ತೆ. ಹೀಗಾಗಿ ಭಾರತ ಈ ಏಕಸ್ವಾಮ್ಯಗಳು, ತಾರತಮ್ಯಗಳ ವಿರುದ್ಧ ನಿಲ್ಲುತ್ತೆ. ನಾವು ಯಾವುದೇ ಕಾರಣಕ್ಕೂ ಈ ಒಪ್ಪಂದಕ್ಕೆ ಸಹಿ ಹಾಕೋದಿಲ್ಲ. ನಮ್ಮ ರಕ್ಷಣೆಗೆ ಏನೇನು ಬೇಕೋ ಅದೆಲ್ಲವನ್ನ ನಾವು ಮಾಡ್ಕೋತೀವಿ ಅಂತ 70ರ ದಶಕದಲ್ಲಿ ಭಾರತ ಹೇಳ್ತು. ಅದು ಇವತ್ತಿಗೂ ಕೂಡ ತನ್ನ ಆ ಹಳೆಯ ನಿಲುವಿಗೆ ಅಂಟುಕೊಂಡಿದೆ. ಹಾಗೆ 74ರಲ್ಲಿ ಭಾರತದ ಬುದ್ಧ ನಕ್ಕ, ಅಂದ್ರೆ ಭಾರತ ಆಪರೇಷನ್ ಸ್ಮೈಲಿಂಗ್ ಬುದ್ಧನ ಮಾಡ್ತು, ಅಣ್ವಸ್ತ್ರಗಳನ್ನು ಸಿದ್ಧ ಮಾಡಿಕೊಳ್ತು. 1998ರಲ್ಲಿ ಅದರ ಪರೀಕ್ಷೆ ಕೂಡ ಆಯಿತು. ಸೊ NPTಗೆ ನಾವು ಸಹಿ ಹಾಕಿಬಿಟ್ಟಿದ್ದಿದ್ರೆ ಇವತ್ತು ಭಾರತ ಅಣುಶಕ್ತ ಆಗ್ತಾ ಇರಲಿಲ್ಲ. ಹಾಗೆ ಪಾಕಿಸ್ತಾನ ಕೂಡ ಈ ಟ್ರೀಟಿಗೆ ಸಹಿ ಹಾಕದೇನೆ ಅಣುಶಕ್ತ ಆಯಿತು. ಇಲ್ಲಿ ಇಸ್ರೇಲ್ ತನ್ನ ಬಳಿ ಅಣ್ವಸ್ತ್ರಗಳಿವೆ ಅನ್ನೋದನ್ನು ಬಹಿರಂಗವಾಗಿ ಘೋಷಣೆ ಮಾಡಿಲ್ಲ, ಆದರೆ ಅವರು ಅಣುಶಕ್ತಗೊಂಡಿದ್ದಾರೆ. ಇಸ್ರೇಲ್ ಬಳಿ ಅಣು ಆಯುಧಗಳಿವೆ ಅನ್ನೋದು ಜಗತ್ತಿಗೆ ಗೊತ್ತಿದೆ. ಅವರು ಕೂಡ ಈ ಟ್ರೀಟಿಯ ಭಾಗ ಅಲ್ಲ. ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಅಕ್ಕಪಕ್ಕದ ಎಲ್ಲ ದೇಶಗಳ ದ್ವೇಷದ ರುಚಿಯನ್ನು ನೋಡಿತ್ತು. ಜೊತೆಗೆ ಭಾರತ ಹಾಗೂ ಪಾಕಿಸ್ತಾನಗಳು ಅಣ್ವಸ್ತ್ರಗಳನ್ನು ತಯಾರು ಮಾಡಿಕೊಳ್ಳುವ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದು. ಹೀಗಾಗಿ ಇಸ್ರೇಲ್ಗೆ ತನ್ನ ಬಳಿ ಅಣ್ವಸ್ತ್ರಗಳು ಇರಲೇಬೇಕು ಅನ್ನೋದು ಅರ್ಥವಾಗಿತ್ತು. ಆಯುಧಗಳ ವಿಷಯದಲ್ಲಿ ಬೇರೆಯವರ ಮೇಲೆ ಆಧಾರ ಪಡೋದು ಒಳ್ಳೆಯದಲ್ಲ ಅನ್ನೋದನ್ನ ಅವರ ಅನುಭವ ಅವರಿಗೆ ಅರ್ಥ ಮಾಡಿಸಿತ್ತು. ಸುತ್ತು ಇಸ್ಲಾಮಿಕ್ ದೇಶಗಳಿದ್ದು ಅವೆಲ್ಲ ಕೂಡ ಇಸ್ರೇಲನ್ನು ದ್ವೇಷ ಮಾಡ್ತಾ ಇದ್ವು. ಒಂದು ಅವಕಾಶ ಸಿಕ್ಕರೆ ಇಸ್ರೇಲ್ನ ಮೇಲೆ ದಾಳಿ ಮಾಡೋದಕ್ಕೆ ಹೊಂಚು ಹಾಕಿ ಕೂತಿದ್ವು. ಹೀಗಾಗಿ ಇಸ್ರೇಲ್ ತಾನು ಅಣುಶಕ್ತ ಆಗಬೇಕು ಅಂತ ಬಯಸ್ತು. ಈ ಒಪ್ಪಂದಕ್ಕೆ ಸಹಿ ಹಾಕಲಿಲ್ಲ, ಅಣ್ವಸ್ತ್ರಗಳನ್ನು ತಯಾರು ಕೂಡ ಮಾಡಿಕೊಳ್ತು. ಇನ್ನು ಸೌತ್ ಸುಡಾನ್ ಕೂಡ ಈ ಒಪ್ಪಂದಕ್ಕೆ ಸಹಿ ಹಾಕಿಲ್ಲ. ಹೀಗೆ ಇಸ್ರೇಲ್, ಭಾರತ, ಪಾಕಿಸ್ತಾನ, ಉತ್ತರ ಕೊರಿಯಾ ಹಾಗೂ ಸೌತ್ ಸುಡಾನ್ ಈ 5 ದೇಶಗಳು ಈಗ ಒಪ್ಪಂದದ ಭಾಗ ಅಲ್ಲ. ಗೆಳೆಯರೆ, ಈ ಬಾರಿ ಇರಾನ್ ಏನಾದರೂ ಈ ಒಪ್ಪಂದದಿಂದ ಹೊರಬರುವ ನಿರ್ಧಾರವನ್ನು ಕೈಗೊಂಡಿದ್ದೇ ಆದರೆ ಇಸ್ರೇಲ್ ಇರಾನ್ನ ವಿರುದ್ಧ ದಾಳಿಯನ್ನು ಮತ್ತಷ್ಟು ತೀವ್ರಗೊಳಿಸುತ್ತೆ. ಅಲ್ಲಿ ರೆಜಿಮ್ ಚೇಂಜ್ ಮಾಡೋದಕ್ಕೆ ಪಶ್ಚಿಮದ ದೇಶಗಳು ಒಂದಾಗಿ ನಿಂತುಕೊಳ್ಳುತ್ತವೆ. ರಷ್ಯಾ ಮತ್ತು ಚೈನಾ ಪರೋಕ್ಷವಾಗಿ ಇರಾನ್ಗೆ ಆಯುಧಗಳ ಸಹಾಯವನ್ನು ಮಾಡಬಹುದು ಮತ್ತು ಈ ಸಂಘರ್ಷ ಮತ್ತಷ್ಟು ದಿನಗಳ ಕಾಲ ಮುಂದುವರಿಯೋದಕ್ಕೆ ಕೂಡ ಇದು ಕಾರಣ ಆಗುತ್ತೆ. ಜೊತೆಗೆ ಗಡಾಫಿಯ ಆಡಳಿತವನ್ನು ಬದಲಿಸಿದ ಸಂದರ್ಭದಲ್ಲಿ ಲಿಬಿಯಾ ಹೇಗೆ ನಾಗರಿಕ ಸಂಘರ್ಷಕ್ಕೆ, ಅರಾಜಕತೆಗೆ ತುತ್ತಾಯಿತೋ ಅದೇ ಪರಿಸ್ಥಿತಿ ಇರಾನ್ನಲ್ಲಿ ಕೂಡ ಉಂಟಾಗುವ ಸಾಧ್ಯತೆ ಇರುತ್ತೆ. ಇದೆಲ್ಲವನ್ನ ಜಗತ್ತು ಒಂದಲ್ಲ ಒಂದು ರೀತಿಯಲ್ಲಿ ಅನುಭವಿಸಬೇಕಾಗಿ ಬರುತ್ತೆ. ಇದು ಗೊತ್ತಿರೋದ್ರಿಂದಲೇ ಇರಾನ್ ಕೂಡ ಅಲ್ಲಿ ನಾನು ಹೊರಗೆ ಹೋಗ್ತೀನಿ ಅಂತ ಪಶ್ಚಿಮದ ದೇಶಗಳನ್ನು ಹೆದರಿಸ್ತಾ ಇದೆಯಾ? ಇಲ್ಲ ಅಂತೇನು ಹೇಳೋದಕ್ಕೆ ಬರೋದಿಲ್ಲ. ಇದು ಗೆಳೆಯರೆ, ನಾನ್ ಪ್ರೊಲಿಫರೇಷನ್ ಟ್ರೀಟಿಯಿಂದ ಇರಾನ್ ಹೊರಗೆ ಬರುವ ಬಗ್ಗೆ ಕೊಡ್ತಾ ಇರೋ ಧಮಕಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.